ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ನಂಬರ್ ಸಿಸ್ಟಮ್ ಒಳಗೆ ಹೋದ ಒಂದು ವಿಡಿಯೋದೊಳಗೆ ಒಂದು ರ್ಯಾಷನಲ್ ನಂಬರ್ಸ, ಇರ್ರ್ಯಾಷನಲ್ ನಂಬರ್ಸ, ಇವನ್ನ ಆಡ ಇವೆಲ್ಲ ನಂಬರ್ಗಳನ್ನು ತಿಳ್ಕೊಂಡವು. ಇವತ್ತಿನ ಈ ವಿಡಿಯೋದಾಗ ಅದರ ಮುಂದಿನ ಭಾಗವನ್ನು ತಿಳ್ಕೊಂಡವನು. ಇವತ್ತಿನ ಮೊದಲನೇ ಟಾಪಿಕ ನಂಬರ್ ಸಿಸ್ಟಮ್ ಒಳಗೆ ಪ್ರೈಮ್ ನಂಬರ್ಸ. ಇವತ್ತಿನ ಟಾಪಿಕ್ಕಿನ ಪ್ರೈಮ್ ನಂಬರ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಪ್ರೈಮ್ ನಂಬರ್ಸ್ ಅಂದ್ರೆ ಏನು? ಎಲ್ಲರಿಗೂ ಒಂದು ಡೌಟ್ ಇರ್ತೈತಿ. ಹಂಗಂದ್ರೆ ಏನಂತೇಳಿ ಪ್ರೈಮ್ ನಂಬರ್ಸ್ ಅಂದ್ರೆ ಕನ್ನಡ ಒಳಗೆ ನಾವು ಒಂದು ಅಭಾಜ್ಯ ಸಂಖ್ಯೆಗಳು ಅಂತವು. ಅಭಾಜ್ಯ ಸಂಖ್ಯೆಗಳಿಗೆ ಪ್ರೈಮ್ ನಂಬರ್ಸ್ ಅಂತವು. ಹಂಗಂದ್ರೆ ಇವು ಯಾವ ರೀತಿಯಾಗಿ ಇರ್ತಾವೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಕೈತಿ. ಅದನ್ನು ತಿಳ್ಕೊಳ್ಳೋದಾದ್ರೆ ಇವು ಯಾವ ರೀತಿಯಾಗಿ ಇರ್ತಾವೆ ಅಂತೇಳಿ ತಿಳ್ಕೊಳ್ಳೋದಾದ್ರೆ ಪ್ರೈಮ್ ನಂಬರ್ ಅಂದ್ರೆ ಇವು ಎರಡು ಫ್ಯಾಕ್ಟರನ್ನು ಹೊಂದಿರ್ತಾವೆ. ಅಂದ್ರೆ 2 ಫ್ಯಾಕ್ಟರ್ಸ್. ಅಂದ್ರೆ 2 ಫ್ಯಾಕ್ಟರ್ಸನ್ನು ಹೊಂದಿರ್ತಾವೆ. ಅಂದರೆ ಎರಡು ಫ್ಯಾಕ್ಟರ್ಗಳು ಇರ್ತಾವೆ ಇವಕ್ಕೆ. ಉದಾಹರಣೆಗೆ ನಾವು ನೋಡೋದಾದ್ರೆ ಈಗ 2, ಆನಂತರ 3, ಆನಂತರ 5 ಇವಕ್ಕೆಲ್ಲ ನಾವು ಪ್ರೈಮ್ ನಂಬರ್ ಅಂತವೆ. ಹಂಗಂದ್ರೆ ಏನ, ಈ ಎರಡು ಅನ್ನೋದು ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗ್ತೈತಿ. ಅಂದ್ರೆ ಒಂದಿಂತ್ರ ಹೋಗ್ತೈತಿ. ಎಲ್ಲ ಸಂಖ್ಯೆಗಳು ಒಂದರಿಂದ ಆಲ್ಮೋಸ್ಟ್ ಎಲ್ಲ ಕೂಡ ಭಾಗ ಹೋಗ್ತಾವೆ. ಆನಂತರ ಈ ಎರಡು ಮತ್ತು ಒಂದರಿಂದ ಹೋಗ್ತೈತಿ. ಆ ಕಾರಣಕ್ಕೆ ಇದಕ್ಕೆ ನಾವು ಒಂದು ಪ್ರೈಮ್ ನಂಬರ್ ಅಂತವೆ. ಒಂದು ಕ್ವಶನ್ ಬರ್ಬೋದು ನಿಮ್ಗೆ, ಒಂದು ಚಿಕ್ಕ ಪ್ರೈಮ್ ನಂಬರ್ ಯಾವುದು ಅಂತೇಳಿ. ಹಂಗಂದ್ರೆ 2 ಅಂತೇಳಿ ಒಂದು ಅರ್ಥ ಮಾಡ್ಕೊರಿ. ಅಂದ್ರೆ ಸ್ವಯಂದಿಂದ ಭಾಗ ಹೋಗ್ತೈತಿ, ಆನಂತರ ಒಂದರಿಂದ ಭಾಗ ಹೋಗ್ತೈತಿ. ಈ ರೀತಿಯಾದ ಒಂದು ಫ್ಯಾಕ್ಟರ್ನ ಒಳಗೊಂಡಿರುವಂಥವಕ್ಕೆಲ್ಲ ನಾವು ಪ್ರೈಮ್ ನಂಬರ್ಸ್ ಅಂತವೆ. ಅರ್ಧ ಅಂದ್ಕೊಂಡನು 1 ಮತ್ತು 2 ಅಂದ್ರೆ 1ರಿಂದ ಇದು ಕಟ್ ಆಕೈತಿ, ಆನಂತರ 2ರಿಂದ 1 ಹೋಗ್ತೈತಿ. ಅಂದರೆ 2ರ ಮಗ್ಯಾಗ 2. ಈಗ 3 ನೋಡ್ರಿ ನೀವು, 3 1ರ ಮಗ್ಯಾಗ ಐತಿ, ಆನಂತರ 3ರ ಮಗ್ಯಾಗ ಐತಿ. ಇಲ್ಲಿ 2 ಫ್ಯಾಕ್ಟರ್ಗಳು ಅದಾವೆ. 5ರೊಳಗೂ ಸೇಮ್ ಹಂಗೆ 1, 5 ಈ ರೀತಿಯಾಗಿದ್ದಂಥವಕ್ಕೆಲ್ಲ ನಾವು ಪ್ರೈಮ್ ನಂಬರ್ ಅಂತವೆ. ಹಂಗಂದ್ರೆ 4 ಅಂತ ಬರೀತಾನ ಇದು ಪ್ರೈಮ್ ನಂಬರ್ ಆಕೈತಿ? ಆಗೋದಿಲ್ಲ. ಯಾವ ಕಾರಣಕ್ಕಂದ್ರೆ ಈ 4 1ರ ಮಗ್ಯಾಗೂ ಐತಿ, 2ರ ಮಗ್ಯಾಗೂ ಐತಿ, 4ರ ಮಗ್ಯಾಗೂ ಐತಿ. ಅಂದ್ರೇನ, ಇದು 3 ಫ್ಯಾಕ್ಟರನ್ನು ಹೊಂದೈತಿ. 2ಕ್ಕಿಂತ ಹೆಚ್ಚು ಫ್ಯಾಕ್ಟರ್ನ ಹೊಂದಿದ ಕಾರಣಕ್ಕೆ ಇದು ಪ್ರೈಮ್ ನಂಬರ್ ಆಗೋದಿಲ್ಲ. ಹಂಗಂದ್ರೆ ಇದು ಯಾವ ನಂಬರ್ ಆಕೈತಿ? ಇದು ಒಂದು ಕಂಪೋಸಿಟ್ ನಂಬರ, ಅಂದ್ರೆ ಭಾಜ್ಯ ಸಂಖ್ಯೆ. ಅರ್ಧ ಅಂದ್ಕೊಂಡನು ಪ್ರೈಮ್ ನಂಬರ್ ಅಂದರೆ ಏನಂತೇಳಿ. ಇನ್ನೊಂದು ಸಲ ತಿಳಿಸೋನು. ನಾವು ಒಂದೇ ಸಂಖ್ಯೆ ಬರೆದ ಕಸ ಪ್ರೈಮ್ ನಂಬರ್ ಅಂದ್ರೆ ಏನಂದ್ರೆ ಸಿಂಪಲ್ಲಾಗಿ ನೋಡ್ರಿ. ನಾವೊಂದು ಸಂಖ್ಯೆಯನ್ನು ಬರಿತೀವಿ 7 ಅಂತೇಳಿ. ಈ 7 ಅನ್ನೋದು ಒಂದು ಪ್ರೈಮ್ ನಂಬರ್. ಹೆಂಗಂದ್ರೆ ಇದು 1ರ ಮಗ್ಯಾಗ ಐತಿ, ಆನಂತರ 7ರ ಮಗ್ಯಾಗ ಐತಿ. ಇವು ಎರಡು ಫ್ಯಾಕ್ಟರ್ನ ಹೊಂದಿರ್ತೈತಿ. ಫ್ಯಾಕ್ಟರ್ ಅಂದ್ರೆ ಯಾವ್ಯಾವ ಮಗ್ಗಿಯೊಳಗೆ ಬರ್ತೈತಿ ಅಂತೇಳಿ ನೀವು ಅರ್ಥ ಮಾಡ್ಕೋಬೋದು. 2 ಫ್ಯಾಕ್ಟರ್ನ ಹೊಂದಿದ ಕಾರಣಕ್ಕೆ ಇದು ಒಂದು ಪ್ರೈಮ್ ನಂಬರ್ ಆಕೈತಿ. ಅಂದ್ರೆ ಅಭಾಜ್ಯ ಸಂಖ್ಯೆ. 1 ಮತ್ತು ಅದೇ ಸಂಖ್ಯೆ ಅಂದ್ರೆ ಸ್ವಯಂ ಸಂಖ್ಯೆ ಅಂದ್ರೆ ಭಾಗ ಹೋಗುವಂಥ ಸಂಖ್ಯೆಗಳಿಗೆ ಒಂದು ಅಭಾಜ್ಯ ಸಂಖ್ಯೆಗಳು ಅಂತವು, ಅಂದ್ರೆ ಪ್ರೈಮ್ ನಂಬರ್ಸ. ಎಲ್ಲ ಅರ್ಥ ಆತ್ಲ? ಈಗ ನಾನು ಮುಂದುವರಿತನು. ಎರಡನೇದು ಬರ್ತೈತಿ ಒಂದು ಕಾಂಪೋಸಿಟ್ ನಂಬರ್ಸ್ ಅಂತೇಳಿ. ಎರಡನೇದಿನ ಕಾಂಪೋಸಿಟ್ ನಂಬರ್ಸ್ ಅಂದ್ರೆ ಭಾಜ್ಯ ಸಂಖ್ಯೆಗಳು. ಕಾಂಪೋಸಿಟ್ ನಂಬರ್ಸ್ ಅಂದ್ರೇನು? ಭಾಜ್ಯ ಸಂಖ್ಯೆಗಳು. ಒಂದು ಭಾಜ್ಯ ಸಂಖ್ಯೆಗಳು. ಹಂಗಂದ್ರೆ ಏನ, ಈ ಕಾಂಪೋಸಿಟ್ ನಂಬರ್ಸ್ ಅಂದ್ರೇನ ಭಾಜ್ಯ ಸಂಖ್ಯೆಗಳು. ಅಂದ್ರೆ ಇಟ್ಸ್ ಹ್ಯಾವ್ ಒನ್ ಆರ್ ಒಂದು 2ಕ್ಕಿಂತ ಹೆಚ್ಚು ಒಂದು ಫ್ಯಾಕ್ಟರ್ಸ್ಗಳನ್ನು ಹೊಂದಿರ್ತಾವೆ ಇವ. ಉದಾಹರಣೆಗೆ ಒಂದು 4 ಅಂತ ಬರಿತಾನೆ ನಾನು. 4, 6, 8 ಇವು ಅರ್ಥ ಮಾಡೋಕ್ಕೆ ನಿಮ್ಗೆ ತಿಳಿಸೋದನ್ನು ಅರ್ಥ ಮಾಡ್ಕೊಳ್ಳೋ ಉದ್ದೇಶದಿಂದ. ಈಗ 4 ಇದೊಂದು ಕಾಂಪೋಸಿಟ್ ನಂಬರ್ ಅಂದನು, ಅಂದ್ರೆ ಭಾಜ್ಯ ಸಂಖ್ಯೆ. ಅಂದ್ರೆ ಇಲ್ಲಿ ಏನೈತಿ ನೋಡ್ರಿ, ಈ 4 ಅನ್ನೋದು 1ರಲ್ಲೇನೂ ಭಾಗ ಹೋಗ್ತೈತಿ, 2ರಲ್ಲೇನೂ ಹೋಗ್ತೈತಿ, ಸೇಮ್ 4ರಲ್ಲೇನೂ ಹೋಗ್ತೈತಿ. ಅಂದ್ರೆ 3 ಫ್ಯಾಕ್ಟರ್ನ ಅದಾವ ಒಳಗೊಂಡಿದ್ದ. ಆ ಕಾರಣಕ್ಕಿದ ಭಾಜ್ಯ ಸಂಖ್ಯೆ ಆಗೈತಿ. ಸೇಮ್ ಅದೇ ರೀತಿ 6 ಕೂಡ 6 1ರಿಂದ ಹೋಗ್ತೈತಿ, 2ರಿಂದ ಹೋಗ್ತೈತಿ, 3ರಿಂದ ಹೋಗ್ತೈತಿ, 6ರಿಂದ ಹೋಗ್ತೈತಿ. 4 ಫ್ಯಾಕ್ಟರ್ದಾವ. ಆದ್ದರಿಂದ ಈ ಒಂದು ಸಂಖ್ಯೆ ಕೂಡ ಕಾಂಪೋಸಿಟ್ ನಂಬರ್ ಆಗೈತಿ. ಕಾಂಪೋಸಿಟ್ ನಂಬರ್ ಅಂದ್ರೆ ಅರ್ಥ 2ಕ್ಕಿಂತ ಹೆಚ್ಚು ಫ್ಯಾಕ್ಟರ್ನ ಒಳಗೊಂಡಂಥ ಸಂಖ್ಯೆಗಳಿಗೆ ಕಾಂಪೋಸಿಟ್ ನಂಬರ್ ಅಂತವು. ಅಂದರೆ ಇವು ಒಂದ್ರ ಮಗ್ಯಾಗ ಇರೋದು ಅಷ್ಟು ಅಲ್ಲದೆ
ಮತ್ತು ಬೇರೆ ಬೇರೆ ನಮ್ಮ ಒಂದು ಮಗ್ಗಿಗಳೊಳಗೆ ಕಾಣಕ್ಕೆ ಸಿಗ್ತಾವೆ. ಅಂಥವಕ್ಕೆಲ್ಲ ನಾವು ಭಾಜ್ಯ ಸಂಖ್ಯೆಗಳು ಅಥವಾ ಕಾಂಪೋಸಿಟ್ ಸಂಖ್ಯೆಗಳು ಅಂತ ಕರಿತಾವೆ. ಅರ್ಥ ಅಂದ್ಕೊಂಡನು. ಈಗ ಮುಂದುವರಿನು. ಎರಡು ಅರ್ಥ ಆತ್ಲ? ಅರ್ಥ ಆದ್ರೆ ಒಂದು ಥಮ್ಸಪ್ ಕೊಡ್ರಿ. ಈಗ ಮುಂದುವರಿನು. ಆನಂತರ ನಾ ಈ ಒಂದು ಇದ್ರ ತಿಳಿಸಿದಾರ ಮುಂದುವರಿದಾರ ನ್ಯಾಚುರಲ್ ನಂಬರ್ಸ್ ಬಗ್ಗೆ ತಿಳ್ಕೊಳ್ಳೋನು. ಇವೆಲ್ಲ ನಂಬರ್ ಸಿಸ್ಟಮ್ನ ಒಂದು ನಂಬರ್ ಸಿಸ್ಟಮನ್ನು ಚಾಪ್ಟರ್ ಬರುವಂಥ ಒಂದು ಫ್ಯಾಕ್ಟ್ಗಳು ಇವಾಗ ಬೇಸಿಕ್ ನಾಲೆಜ್ ಬೇಕು ಇವ್ರ ಬಗ್ಗೆ. ಆನಂತರ ಇವ್ರ ಮ್ಯಾಗಿನ ಕ್ವಶನ್ಗಳನ್ನ ಬಿಡಿಸ್ಕೊಂಡು ಹೋಗೋಣ. ಈಗ ನ್ಯಾಚುರಲ್ ನಂಬರ ಇವನ್ನೆಲ್ಲ ಒಂದು ಕಡೆ ನೋಟ್ ಮಾಡಿ ಇಟ್ಕೋರಿ. ನ್ಯಾಚುರಲ್ ನಂಬರ್ಸ. ಈ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನಂದ್ರೆ ಸಿಂಪಲ್ಲಾಗಿ ಅರ್ಥ ಮಾಡ್ಕೊರಿ. ನಾ ಇಲ್ಲಿ ಹೆಚ್ಚು ಟೈಮ್ ತೊಗೊಳ್ಳಲ್ಲ. ನ್ಯಾಚುರಲ್ ನಂಬರ್ಸ್ ಅಂದ್ರೆ 1ರಿಂದ ಸ್ಟಾರ್ಟ್ ಆಕ್ಕವು. 1, 2, 3. ಆನಂತರ ಎಲ್ಲ 1ರಿಂದ ಮುಂದೆ ಬರುವಂಥ ಎಲ್ಲ ಸಂಖ್ಯೆಗಳು ನ್ಯಾಚುರಲ್ ಸಂಖ್ಯೆಗಳಾಗಿದ್ದಾವೆ. ಅಂದ್ರೆ ಅತಿ ಚಿಕ್ಕ ನ್ಯಾಚುರಲ್ ಸಂಖ್ಯೆ 1 ಆಗೈತಿ. 1. ಆನಂತರ 1ರ ಮುಂದಿನ ಬರುವಂಥ ನೀವು ಬೇಕಾದ್ರೆ 1,000 ಅನ್ರಿ, 9,000 ಅನ್ರಿ, 9 ಲಕ್ಷ ಅನ್ರಿ, 9 ಕೋಟಿ ಅನ್ರಿ, ಬೇಕಾದ್ರೆ ನೀವು ಬೇಕಾದ ಸಂಖ್ಯೆ ಅನ್ರಿ. ನೀವು 1ರ ಮುಂದಿನ ಅವೆಲ್ಲ ಕೂಡ ನ್ಯಾಚುರಲ್ ನಂಬರ್ ಆಗಿರ್ತಾವೆ. ಅರ್ಥ ಅಂದ್ಕೊಂಡು ಸ್ವಲ್ಪ ನೋಟ್ ಮಾಡಿ ಇಟ್ಕೋರಿ. ಈಗ ಮುಂದಿನ ಒಂದು ಸಂಖ್ಯೆ ಯಾವುದಪ್ಪ ಅಂದ್ರೆ ಅದು ಹೋಲ್ ಸಂಖ್ಯೆ, ಹೋಲ್ ನಂಬರ್ ಅಂತ ನಾವು ಹೋಲ್ ನಂಬರ್ಸ್ ಅಂದ್ರೇನ ಇಲ್ಲಿ ನ್ಯಾಚುರಲ್ ಸಂಖ್ಯೆಗಿಂತ ಒಂದು ನೀಟ್ ಡಿಫ್ರೆನ್ಸ್ ಐತಿ. ಅದೇನಂದ್ರೆ ಇಲ್ಲೇ 0 ಆ್ಯಡ್ ಆಕೈತಿ. 0, 1, 2, 3 ಅಂದ್ರೆ 0, 1 ಆ್ಯಡ್ ಆತಂದ್ರೆ ಇದಕ್ಕೆ ನಾವು ಅಂತವು ಹೋಲ್ ನಂಬರ್ಸ. ಅರ್ಧ ಅಂದ್ಕೊಂಡು 0 ಆ್ಯಡ್ ಮಾಡ್ರೆ ಅವು ಹೋಲ್ ನಂಬರ್ಸ್ ಅಂತೇಳಿ ಕರೆಸ್ಕೊಳ್ತಾವೆ. ಈಗ ನಾವೇನೇನು ತಿಳ್ಕೊಂಡು ಪ್ರೈಮ, ಕಾಂಪೋಸಿಟ, ನ್ಯಾಚುರಲ್ಲ, ಹೋಲ. ಆನಂತರ ರ್ಯಾಷನಲ್, ಇರ್ಯಾಷನಲ್ ಆಗ ತಿಳ್ಕೊಂಡು ನಾವು ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಒಂದು ಕೋಪ್ರೈಮ್ ಅಂತೇಳಿ ನಂಬರ್ ಬರ್ತಾವೆ. ಯಾವ ಕೋಪ್ರೈಮ. ಈ ಕೋಪ್ರೈಮ್ ಕೂಡ ಒಂದು ಸ್ವಲ್ಪ ಇದು ಎಕ್ಸಾಮ್ ಪಾಯಿಂಟ್ಲಿ ಇಂಪಾರ್ಟೆಂಟ್ ಆಗೋ ಕಾರಣಕ್ಕೆ ಇವನು ನಾವು ವಿಸ್ತಾರವಾಗಿ ತಿಳ್ಕೊಬೇಕಾಗೈತಿ. ಯಾವ ಕೋಪ್ರೈಮ್ ಅಂದ್ರೆ ಏನ? ಕೋಪ್ರೈಮ್ ಅಂದ್ರೆ ಇಷ್ಟ. ಈಗ ಇದ್ರೊಳಗೆ ಕೋಪ್ರೈಮ್ ಒಳಗೆ 2 ಸಂಖ್ಯೆಗಳನ್ನ ನೋಡ್ತಾವೆ. ಅಂದ್ರೆ 2, 5 ಇವ ಒಂದು ಕೋಪ್ರೈಮ್ ಸಂಖ್ಯೆ ಅಂತವು. ಆನಂತರ ಮುಂದೆ 3, 11 ಇವು ಕೂಡ ಕೋಪ್ರೈಮ್ ಅಂತವು. ಅಂದ್ರೆ ಅರ್ಥ ಮಾಡಿಸ್ತೇನೆ ನೋಡ್ರಿ. ಕೋಪ್ರೈಮ್ ಅಂದ್ರೆ ಇವು 2 ಪ್ರೈಮ್ ಸಂಖ್ಯೆ ಆಗ್ಯಾವ. 2 ಪ್ರೈಮ, 5 ಪ್ರೈಮ, 3 ಪ್ರೈಮ, 11 ಪ್ರೈಮ. ಇವು ಎರಡು ಒಂದು ಜೋಡಿ ಪ್ರೈಮ್ ಇರ್ತೈತಲ್ಲ, ಇವು ಎರಡಕ್ಕೂ ಏನೂ ಸಂಬಂಧ ಇರೋದಿಲ್ಲ. ಅಂದ್ರೆ ಇವೆರಡು ಸಂಖ್ಯೆಗೆ ಏನೂ ಸಂಬಂಧ ಇರೋದಿಲ್ಲ. 2 ಕೋಪ್ರೈಮ್ ಇರಬೇಕು. ಆನಂತರ ಅವಕ್ಕೂ ನಡುಕ ಯಾವುದೇ ರೀತಿಯ ಸಂಬಂಧ ಇರಬಾರ್ದು. ಅಂದ್ರೆ 2ರ ಮಗ್ಯಾಗ 5 ಐತಿ ಇಲ್ಲ, 5ರ ಮಗ್ಯಾಗ 2 ಬರ್ತೈತಿ ಇಲ್ಲ. ಆ ಕಾರಣಕ್ಕೆ ಇವೆರಡು ಕೋಪ್ರೈಮ್ ನಂಬರ್ ಆಗಿದಾವೆ. ಅರ್ಥ ಅಂದ್ಕೊಂಡನು. ಉದಾಹರಣೆಗೆ ನಾನು ಈಗ 5ರ ಜಾಗದಾಗ ನಿಮಗೆ ಡೌಟ್ ಬರ್ಬೋದು, 5ರ ಜಾಗದಾಗ ಯಾವುದನ್ನು ಬರೀ ನಾವು ಒಂದು 5ರ ಜಾಗದಾಗ 6 ಬರೋದನ್ನ ತಿಳ್ಕೊರಿ. ಇದು ಕೋಪ್ರೈಮ್ ಆಕೈತಿ ಆಗೋದಿಲ್ಲ. ಯಾವಾಗ ಅನ್ನಕ್ಕಂದ್ರೆ ಮೊದಲನೇಕ್ಕೆ ನಮ್ಮದು ಒಂದು ರೂಲ್ಸ್ ಏನ, ಇದು ಪ್ರೈಮ್ ನಂಬರ್ ಆಗಿರ್ಬೇಕು. ಬಟ್ 6 ಅನ್ನೋದು ಪ್ರೈಮ್ ನಂಬರ್ ಅಲ್ಲ. ಆನಂತರ ಇವಕ್ಕೆರಡಕ್ಕೂ ರಿಲೇಷನ್ ಐತಿ. 2ರ ಮಗ್ಯಾಗ ಇವೆರಡು ಕಾಮನಾಗಿ ಸಿಗ್ತಾವೆ. ಆ ಕಾರಣಕ್ಕೆ ಇದು ಆಗೋದಿಲ್ಲ. ಈಗ ನೀವು ಅರ್ಧ ಅಂದ್ಕೊಂಡು ನಾನು ಹೆಂಗಂತೇಳಿ ಕೋಪ್ರೈಮ್ ಅಂದ್ರೇನ 2 ಪ್ರೈಮ್ ಸಂಖ್ಯೆ ಇರಬೇಕು. ಅವಕ್ಕೂ ನೋಡ್ಕ ಯಾವುದೇ ರೀತಿಯಾದ ಒಂದು ನಾವು ಸಿಮಿಲ್ಯಾರಿಟಿಯನ್ನು ನೋಡೋದಿಲ್ಲ. ಅಂಥ ಎಲ್ಲ ಸಂಖ್ಯೆಗಳು ಒಂದು ಕೋಪ್ರೈಮ್ ಸಂಖ್ಯೆಗಳು ಆಗಿರ್ತಾವೆ. ಈಗ ನಾವು ಮುಂದುವರಿನು ಕೋಪ್ರೈಮ್ ಅರ್ಥಲ್ಲ. ಈಗ ಇದ್ರೊಳಗೆ ನಾವು ಟ್ವಿನ್ ಪ್ರೈಮ್ ಅಂತ ನೋಡ್ತೇವೆ. ಟ್ವಿನ್ ಪ್ರೈಮ್ ಅಂದ್ರೆ ಇಲ್ಲೇ ತಿಳಿಸ್ತಾನೆ ನಾನು ಸಿಂಪಲ್ಲಾಗೆ, ಅದೇನು ಭಾಳ ಏನು ಇದಿಲ್ಲ. ಓಕೆ, ಈಗ ನಾವು ಟ್ವಿನ್ ಪ್ರೈಮ್ ಅಂದ್ರೆ ಏನಂತ ತಿಳ್ಕೊಳ್ಳೋನು. ಟ್ವಿನ್ ಪ್ರೈಮ್ ಅಂದ್ರೇನ, ಈಗ 2 ಸಂಖ್ಯೆಗಳು ಬರ್ತಾವೆ ಇಲ್ಲಿ, ಅವು ಬಾಜುಕಿನೂ ಇರ್ತಾವೆ. ಅಂದ್ರೆ 3, 5 ಇವು 2 ಟ್ವಿನ್ ಪ್ರೈಮ್ ಆಗಿದಾವೆ. ಅಂದ್ರೆ ಅಕ್ಕಪಕ್ಕ ಬರುವಂಥ ಸಂಖ್ಯೆಗಳಿಗೆ ನಾವು ಟ್ವಿನ್ ಪ್ರೈಮ್ ಅಂತವು. ಉದಾಹರಣೆಗೆ 2, 3 ಇವೆಲ್ಲ ಟ್ವಿನ್ ಪ್ರೈಮ್ ಒಳಗೆ ಬರ್ತಾವೆ. ಇವಿಷ್ಟಾಗಿದ್ದು ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟಂಥ ಒಂದಷ್ಟು ನಂಬರ್ ಸಿಸ್ಟಮ್ ಬರುವಂಥ ನಂಬರ್ಸ್ಗಳ ಇಂಪಾರ್ಟೆಂಟ್ ಆಗಿರ್ತಾವೆ. ಎಲ್ಲ ಕಡೆ ನೋಟ್ ಮಾಡಿ ಇಟ್ಕೋರಿ. ಮುಂದಿನ ವಿಡಿಯೋದಾಗ ನಾವು ಈಗ ಡೈರೆಕ್ಟಾಗಿ ನಾನು ಒಂದು ಟಾಪಿಕನ್ನು ತೊಗೊಂಡು ಹೋಗೋಣ. ಡಿವಿಸಿಬಿಲಿಟಿ ರೂಲ, ಆನಂತರ ಯಾವ ರೀತಿ ಕ್ವಶನ್ಗಳು ಬರ್ತಾವೆ ಇದನ್ನ ತಿಳ್ಕೊತ ಮುಂದೆ ಹೋಗೋಣ.